ಹಲೋ ಕ್ರಿಕೆಟ್ ಲವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಿನ್ನೆಯ IPL ನ 8th ಮ್ಯಾಚ್ ಅಲ್ಲಿ ಪಂಜಾಬ್ ಮ್ಯಾಚ್ ನ ಗೆದ್ರೆ ABD ಪ್ರೇಕ್ಷಕರನ್ನ ಗೆದ್ದಿದ್ದಾರೆ. ಬೆಂಗಳೂರು ತಂಡದ ಬ್ಯಾಟಿಂಗ್ ಶಕ್ತಿ ಗೇಲ್ ಬದಲಿಗೆ ABD ಬಂದದ್ದು ಸಾರ್ಥಕವಾಯಿತು ಅಂತ ಅನ್ಸಿದ್ರು ಪಂಜಾಬಿನ ಕಿಂಗ್ಗಳ ಮುಂದೆ ಸುಲಭ ಸೋಲು ಕಂಡ ಬೆಂಗಳೂರು ಪಂದ್ಯದ ಒಂದು ಸ್ಮಾಲ್ ಹೈಲೈಟ್ಸ್ ಕೊಡ್ತೀವಿ, ಕೇಳಿ. ABD ವಿಲಿಯರ್ಸ್ ಏಕಾಂಗಿ ಹೋರಾಟ ವ್ಯರ್ಥ. ಪಂಜಾಬ್ ತಂಡದ ಮೆಂಟರ್ ವೀರೇಂದ್ರ ಸೆಹ್ವಾಗ್ ಸ್ಟೈಲ್ ನಲ್ಲಿ ನಾಯಕ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 6 ಬಾರಿಸಿ ಬೆಂಗಳೂರು ಪಂದ್ಯದ ಗರ್ವಭಂಗ ಮಾಡಿದ್ರು. ಬೆಂಗಳೂರು ತಂಡಕ್ಕೆ 360 ಡಿಗ್ರಿ ಬ್ಯಾಟ್ಸ್ಮನ್ ABD ವಿಲಿಯರ್ಸ್ ಈ ಬಾರಿಯ IPL ನ ಫಸ್ಟ್ ಮ್ಯಾಚ್ ಅಲ್ಲೇ ಹಾಫ್ ಸೆಂಚುರಿ ಬಾರಿಸಿದ್ದು ವ್ಯರ್ಥವಾಯಿತು. ಬೆಂಗಳೂರು ನೀಡಿದ 149 ರನ್ಗಳ ಅಲ್ಪ ಮೊತ್ತದ ಟಾರ್ಗೆಟ್ ಅನ್ನ ಬೆನ್ನು ಹತ್ತಿದ ಪಂಜಾಬ್ ತಂಡ 8 ವಿಕೆಟ್ಗಳ ಸುಲಭ ಜಯ ದಾಖಲಿಸಿತು. ಹಶೀಮ್ ಆಮ್ಲಾ ಚೆನ್ನಾಗಿ ಆಡಿದ್ದಲ್ಲದೆ 58 ರನ್ಗಳನ್ನ ಗಳಿಸಿದ್ರು. ನಾಯಕ ಮ್ಯಾಕ್ಸ್ವೆಲ್ 43 ರನ್ ಗಳಿಸಿ ಗೆಲುವಿನ ನಗೆ ಬೀರಿದ್ರು. ಬೆಂಗಳೂರು ಪರ ABD ವಿಲಿಯರ್ಸ್ 89 ರನ್ ಗಳಿಸಿ ಎಲ್ಲರ ಮನ ಗೆದ್ರೆ ಪಂಜಾಬ್ ತಂಡ ಸುಲಭವಾಗಿ ಪಂದ್ಯವನ್ನ ತನ್ನದಾಗಿಸ್ಕೊಂತು. ಇನ್ನು ಈ ಬಾರಿ IPL ನಲ್ಲಿ ಸತತ 3ನೇ ಬಾರಿಗೆ ಟಾಸ್ ಗೆದ್ದ ಹಂಗಾಮಿ ನಾಯಕ ಶೇನ್ ವಾಟ್ಸನ್ 2 ಪಂದ್ಯ ಸೋತ್ 1 ಪಂದ್ಯವನ್ನ ಗೆದ್ದಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಬದಲಿಗೆ ABD ವಿಲಿಯರ್ಸ್ ಕಣಕ್ಕಿಳಿದಿದ್ರು. ಶೇನ್ ವಾಟ್ಸನ್ ಜೊತೆಗೆ ವಿಷ್ಣು ಆರಂಭಿಕ ಆಟಗಾರರಾಗಿ ಆಡಿದ್ರು. ಹಾಗೆ ವಾಟ್ಸನ್ ಅವರು ಕೇವಲ 1 ರನ್ ಗಳಿಸಿ ಅಕ್ಷರ್ ಪಟೇಲ್ ಅವರ ಮೊದಲ ಓವರ್ ನಲ್ಲೇ ಔಟ್ ಆದ್ರು. ಅಕ್ಷರ್ ಪಟೇಲ್ ಅವರು 4 ಬಾರಿ ವಾಟ್ಸನ್ ಅವರ ವಿಕೆಟ್ ಬಲಿ ಪಡೆದಿದ್ದಾರೆ. IPL 2013 ರಿಂದ ಇಲ್ಲಿ ತನಕ ಪಂಜಾಬಿನ ಬೌಲರ್ ಸಂದೀಪ್ ಶರ್ಮಾ ಪವರ್ ಪ್ಲೇ ಅವಧಿಯಲ್ಲಿ 32 ವಿಕೆಟ್ ಗಳನ್ನ ಕೆತ್ತಿದ್ದಾರೆ. ಟಿ ನಟರಾಜನ್ ಅವರು ಎಸೆದ 9ನೇ ಓವರ್ ನಲ್ಲಿ ಮನ್ದೀಪ್ ಸಿಂಗ್ ಸಿಡಿಸಿದ ಸಿಕ್ಸರ್ IPL 2017 ನ 100ನೇ ಸಿಕ್ಸರ್ ಆಗಿದೆ. ಇನ್ನು ABD ವಿಲಿಯರ್ಸ್ ಅವರು 46 ಬಾಲ್ಸ್ ಅಲ್ಲಿ 9 ಸಿಕ್ಸರ್ ಬಾರಿಸಿ ಪಂಜಾಬ್ ಬೌಲರ್ ಗಳನ್ನ ಕಾಡಿದ್ರು. ABD ಅಬ್ಬರದಿಂದ ಕೊನೆ 5 ಓವರ್ ಗಳಲ್ಲಿ ಬೆಂಗಳೂರು 77 ರನ್ ಗಳನ್ನ ಗಳಿಸಿತು. ಮೊದಲ 15 ಓವರ್ ಗಳಲ್ಲಿ 71 ರನ್ ಮಾತ್ರ ಗಳಿಸಿದ್ದ ಬೆಂಗಳೂರು ABD ವಿಲಿಯರ್ಸ್ ಬಂದ ಮೇಲೆ ಸಖತ್ತಾಗಿ ಸ್ಕೋರ್ ಮಾಡ್ತು. ಒಟ್ಟಾರೆ ಈ ಅಲ್ಪ ಮೊತ್ತದ ಪಂದ್ಯದಲ್ಲಿ 20 ಸಿಕ್ಸರ್ ಬಂದದ್ದು ವಿಶೇಷ. ಇನ್ನು 33 ಬಾಲ್ಗಳು ಬಾಕಿ ಇರುವಂತೆ ಪಂಜಾಬ್ ತಂಡ ಸುಲಭ ಜಯ ದಾಖಲಿಸಿತು. ಇದು ಈ IPL ನ 2ನೇ ಜಯವಾಗಿದೆ. ಹಶೀಮ್ ಆಮ್ಲಾ ಕಂಡುಕೊಂಡ 32 ಬಾಲ್ಸ್ ಅಲ್ಲಿ ಅರ್ಧಶತಕ ಪೂರೈಸಿದ್ರು. 4 ಬೌಂಡ್ರಿ 3 ಸಿಕ್ಸರ್ ಸಿಡಿಸಿದ್ದಾರೆ. ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ 22 ಬಾಲ್ಗಳಲ್ಲಿ 43 ರನ್ ಗಳನ್ನ ಬಾರಿಸಿದ್ದಾರೆ. 3 ಬೌಂಡ್ರಿ ಹಾಗೆ 4 ಸಿಕ್ಸರ್ ಚಚ್ಚಿದ್ರು. ಟೋಟಲಿ ನೆನ್ನೆಯ ಮ್ಯಾಚ್ ಅಲ್ಲಿ 2 ತಂಡ ಸಿಕ್ಕಾಪಟ್ಟೆ ಎಫರ್ಟ್ ಅನ್ನ ಹಾಕ್ತು. ಅದ್ರಲ್ಲಿ ಬೆಂಗಳೂರಿನ ABD ವಿಲಿಯರ್ಸ್ ಎಫರ್ಟ್ ನಿಜಕ್ಕೂ ಹೈಲೈಟ್ ಅಂತಾನೆ ಹೇಳ್ಬೋದು. ಏನೇ ಆದ್ರೂ ಈ ಯುದ್ಧದಲ್ಲಿ ಪಂಜಾಬ್ ಗೆದ್ದಿದೆ, ಬಟ್ ABD ವಿಲಿಯರ್ಸ್ ಪರ್ಫಾರ್ಮೆನ್ಸ್ ಮಾತ್ರ ಎಲ್ಲರ ಮನಸ್ಸಲ್ಲಿ ಕೂತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು IPL ಅಪ್ಡೇಟ್ಸ್ ಗೆ ನೀವು ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.